ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಎಂ ಬಿ ಕ್ರಿಯೇಷನ್ ಕನ್ನಡ ವ್ಲಾಗ್ಸ್. ಎಲ್ರಿಗೂ ಧನ್ಯವಾದಗಳು ಅಂತ ಫಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ, ಸಬ್ಸ್ಕ್ರೈಬ್ ಆಗದಿರೋ ನೋಡ್ತಿರೋರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಮಾಲ್ ರಿಕ್ವೆಸ್ಟ್ ಮಾಡಿಕೊಂಡು ಮತ್ತು ಹೇಗೆ ಹೆಣ್ಮಕ್ಳು ಇಂಡಿಪೆಂಡೆಂಟಾಗಿ ಲೈಫ್ ಲೀಡ್ ಮಾಡಬೇಕು ಅನ್ನೋದಕ್ಕೆ ಒಂದು ಸ್ಮಾಲ್ ಸ್ಟೋರಿ ಥರ ನನ್ನ ಬಗ್ಗೆನೇ ನಾನು ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಈ ಚಾನಲಲ್ಲಿ. ಮತ್ತು ನನ್ನ ಸ್ಟೋರಿಯಾಗಿ ಇವತ್ತೊಂದು ಈ ವಿಡಿಯೋ ಮೂಲಕನೇ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವಳು. ನಾನು ಮದುವೆ ಆಗಿ ಒಂದು 15-16 ವರ್ಷ ಆಗಿದೆ. ಸೊ ನನಗೆ 2 ಮಕ್ಕಳಿದ್ದಾರೆ. ನಾನು ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡ್ಕೊಂಡಿಲ್ಲ. ಇನ್ನೊಂದೇನು ಅಂತಂದರೆ ನಾನು ಓದಿ ನಾನು ಜಸ್ಟ್ ಡಿಪ್ಲೊಮೊ ಮಾಡಿರೋದಷ್ಟೇ. ಅದಾದಮೇಲೆ ಕೆಲ್ಸಕ್ಕೆ ಸೇರಿಕೊಂಡೆ. ಆ ಕೆಲಸದಿಂದನೇ ನಾನು ನನ್ನ ಕಾಲ ಮೇಲೆ ನಿಂತ್ಕೊಂಡು ಮನೇಲಿ ಲೀಡ್ ಮಾಡಿದೆ ಅಂತ ಹೇಳೋದಕ್ಕಿಂತ ನಾನು ಅಷ್ಟಾಗಿ ಮನೆ ಮೇಲೆ ಜವಾಬ್ದಾರಿ ತಗೊಳ್ಳಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ನನಗೆ ಗೊತ್ತಾಗಿದ್ದು ಏನು ಅಂತಂದರೆ, ಮನೆಗೆ ದೊಡ್ಡವರಾಗಿ ನಾವು ಹೇಗೆ ಇರಬೇಕು, ಹೇಗೆ ನೋಡ್ಕೋಬೇಕಾಗಿತ್ತು, ನಾನು ಮಾಡಲಿಲ್ಲ ಅನ್ನೋದು ನನಗೆ ಇವಾಗ ಗಿಲ್ಟ್ ಫೀಲ್ ಕಾಡ್ತಾ ಇದೆ. ಯಾಕಂದರೆ ನಾನೇ ದೊಡ್ಡ ಮಗಳು, ನನ್ನ ತಮ್ಮ ಇದ್ದ, ಅವನ್ನ ನೋಡ್ಕೋಬೇಕಾಗಿತ್ತು, ಮನೇಲೂ ನಾನು ನೋಡ್ಕೋಬೇಕಾಗಿತ್ತು. ತುಂಬಾ ಪ್ರಾಬ್ಲಮ್ಸ್ ಇತ್ತು. ನಾನು ಅದನ್ನು ಯಾವುದನ್ನು ಅಷ್ಟು ಇದ್ದಿದ್ದ ಏಜಲ್ಲಿ ನಾನು ಅದನ್ನು ತಲೆಗೆ ಹಾಕ್ಕೊಂಡು ನೋಡ್ಕೊಳ್ಳಿಲ್ಲ ಅಂತ ಹೇಳಿ ನನಗೀಗ ಬೇಜಾರಾಗ್ತಾ ಇದೆ. ಯಾಕಂದರೆ ನನ್ನ ಮಕ್ಕಳು ಅವ್ರು ಇವಾಗ ಏನು ಮಾಡ್ತಿದ್ದಾರೆ, ನಾನು ಹೇಳೋದನ್ನ ಏನು ಕೇಳ್ತಿದ್ದಾರೆ ಅಂತ ನಾನು ಕಣ್ಣಾರ ನೋಡ್ತಾ ಇದ್ದೀನಿ. ಆವಾಗ ನನಗೆ ನನ್ನ ತಾಯಿ ಕಷ್ಟ ಅರ್ಥ ಆಗ್ತಾ ಇದೆ ಅಂತ ಹೇಳ್ತೀನಿ. ಈ ಮುಖಾಂತರ ನಾನು ಹೆಣ್ಮಕ್ಳಿಗೆ ಹೇಳೋದು ಏನು ಅಂತಂದರೆ, ದಯವಿಟ್ಟು ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡ್ಕೊಳ್ಬೇಡಿ. ಆದಷ್ಟು ನಿಮ್ಮ ಕೈಗೆ ಏನು ಬರುತ್ತೋ ಅದನ್ನು ಉಳಿಸ್ಕೊಂಡು ಜೀವನ ಮಾಡೋದಕ್ಕೆ ಆದಷ್ಟು ಅದನ್ನ ಮೇಲೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಡಿ. ಬಂದಿದ್ದನ್ನು ಉಳಿಸ್ಕೊಂಡು ಲೈಫ್ ಲೀಡ್ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಅಷ್ಟೋ ಇಷ್ಟೋ ಬರೋದನ್ನು ಉಳಿಸ್ಕೊಳ್ಳಿ, ಆದಷ್ಟು ಉಳಿಸ್ಕೊಳ್ಳಿ. ಆಮೇಲೆ ತುಂಬ ಜಾಲಿ ಲೈಫು, ತುಂಬ ಬ್ರ್ಯಾಂಡೆಡ್ಡು ಆ ಥರ ಎಲ್ಲ ನೋಡೋದಕ್ಕೆ ಹೋಗಬೇಡಿ. ಇರೋದ್ರಲ್ಲೇ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತಾರೆ, ಆ ಥರನೇ ಇರಬೇಕು. ಹಾಗನ್ಬಿಟ್ಟು ನಮ್ಮ ಸಂಬಂಧನ ಹಾಳು ಮಾಡಿಕೊಂಡು ಕೆಲಸಕ್ಕೆ ಇನ್ವಾಲ್ವ್ ಆಗೋದು ಅಲ್ಲ. ನಾವು ಕೊಟ್ಟ ಮನೆಗೂ ನಾವು ಮೆಟ್ಟಿದ ಮನೆಗೂ ಎರಡಕ್ಕೂ ಒಂದೇ ಸಮನಾಗಿರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗಿನಿರೋ ಪ್ರಪಂಚದಲ್ಲಿ ಹೇಗಿದ್ದಾರೆ ಹೆಣ್ಮಕ್ಳು ಅಂದರೆ, ಇವತ್ತು ಇವರು ನಾಳೆ ಅವರು ಅನ್ನೋ ಥರ ಲೈಫ್ ಲೀಡ್ ಮಾಡ್ತಿದ್ದಾರೆ. ಅದೆಲ್ಲ ತುಂಬಾ ಕೆಟ್ಟದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಇವತ್ತು ನಾವು ಒಬ್ರಿಗೆ ಮೋಸ ಮಾಡಿ ಲೈಫ್ ಲೀಡ್ ಮಾಡ್ಬೋದು, ನಾಳೆ ಅದು ನಮಗೆ ರಿವರ್ಸ್ ಆಗುತ್ತೆ ಅನ್ನೋದಕ್ಕೆ ನಾನು ಒಂದು ಉದಾಹರಣೆ ಅಂತ ಹೇಳ್ಬೋದು. ನನ್ನ ತಾಯಿ ಹೇಳಿದ್ರು, ಬೇಡ ಕಣೆ ಈ ಥರ ಮಾಡಬೇಡ, ಯಾವುದೇ ನಾನು ಏನೇ ಒಂದು ಮಾಡಿದ್ರು ಹಿಂಗೆ ಮಾಡಬೇಡ, ಹಂಗೆ ಮಾಡಬೇಡ ಅಂತ ಬುದ್ಧಿವಾದನೇ ಹೇಳಿದ್ರು. ಬಟ್ ನಾನು ಅದನ್ನು ಯಾವುದೂ ಆವಾಗ ತಲೆಗೆ ತಗೊಳ್ಳಿಲ್ಲ. ಆವಾಗಿನ ಕಷ್ಟದ ಜೀವನಕ್ಕೆ ನಾನು ಹಿಂಗೆ ಇರೋದು, ನನ್ನ ಹಠನೇ ಗೆಲ್ಲಬೇಕು ಅನ್ನೋ ಥರ ಲೈಫ್ ಲೀಡ್ ಮಾಡಿಬಿಟ್ಟೆ. ಇವಾಗ ನಾನು ಹೇಗೆ ಕಷ್ಟ ಓದು ಅಂತ ಹೇಳಿದ್ರು ಓದಕ್ಕೆ ಹೋಗಲಿಲ್ಲ, ಓದಲಿಲ್ಲ, ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿಲ್ಲ. ಅದರಿಂದ ನನಗೇನಾಯಿತು, ಒಳ್ಳೆ ಕೆಲಸ ಅಂತ ಸಿಗಲಿಲ್ಲ. ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ, ಬರೀ ಓದಿರೋ ತಕ್ಕನಾಗೆ ನನಗೆ ಕೆಲಸ ಆಚೆ ಕಡೆ ಸಿಕ್ತು, ಕೆಲಸ ಮಾಡೋ ಕೆಪಾಸಿಟಿ ಇದೆ. ಬಟ್ ಆ ಕೆಲಸನ ಉಳಿಸ್ಕೊಳ್ಳೋಕ್ಕೆ ನಾನು ಆಚೆ ಬಂದು ಮದುವೆ ಆಗಿ ಆಚೆ ಬಂದಿದ್ದೀನಲ್ಲ, ಇಲ್ಲಿ ನನಗಿವಾಗ ಬಿಡ್ತಾ ಇಲ್ಲ. ಮಕ್ಕಳು, ಮನೆ, ಅದ್ರ ಮೇಲೆ ಫುಲ್ಲು ಡಿಪೆಂಡೆನ್ಸಿ ಆಗೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಓದಿ, ಹೆಣ್ಮಕ್ಳು ಆದಷ್ಟು ಓದಿ. ನಿಮ್ಮ ಕೈಲಿ ಏನಾಗುತ್ತೋ ಅಷ್ಟು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ಲೈಫ್ ಲೀಡ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಇವಾಗ ನೀವು ಒಂದು ಮನೇಲಿ ಮಗಳಾಗಿರ್ತೀರ, ನಿಮ್ಮನ್ನು ಮದುವೆ ಮಾಡಿಕೊಟ್ಟ ಮೇಲೆ ಇನ್ನೊಬ್ಬರು ಮನೆಗೆ ಸೊಸೆಯಾಗಿ ಹೋಗ್ತೀರಾ. ಅವ್ರ ಮನೆಗೂ ಗೌರವ ತರಬೇಕು, ಇವ್ರ ಮನೆಗೂ ಗೌರವ ತರಬೇಕು. ಇಲ್ಲ ನಾನು ಇರೋದೇ ಹಿಂಗೆ, ನಮ್ಮ ಅಪ್ಪನ ಮನೇಲಿ ಹಿಂಗಿದ್ದೆ, ಅದೆಲ್ಲ ಇವಾಗಿನ ಜೀವನದಲ್ಲಿ ನಮಗೆ ವರ್ಕೌಟ್ ಆಗಲ್ಲ ಅಂತಲೇ ಹೇಳ್ಬೋದು. ಆದಷ್ಟು ತಗ್ಗಿ ಬಗ್ಗಿ ಹೆಣ್ಮಕ್ಳು ನಡೆದಷ್ಟು ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನೊಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬಂದು, ಸೊ ನನ್ನದೊಂದು ಲೈಫಲ್ಲಿ ಏನಾಗಿದೆ ಅಂತಂದರೆ, ಓದಲಿಲ್ಲ ಅಂತ ಹೇಳಿದೆ. ಅದ್ರ ಜೊತೆಗೆ ನಾನು ಎಲ್ಲೋ ಒಂದು ಸ್ಮಾಲ್ ಚಿಕ್ಕದು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ಕೊಂಡು ಹೋದೆ. ಅಲ್ಲಿ ಒಂದು ಲವ್ ಅಂತ ಆಯಿತು. ಅದ್ರ ಪ್ರಕಾರವಾಗಿ ಹೋಗಿ ಅದನ್ನೇ ಮದುವೆ ಆದೆ. ಅದಾದಮೇಲೆ ಹೇಗಿದೆ ಜೀವನ ಅನ್ನೋದಕ್ಕೆ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತೀನಿ. ಇದ್ರ ಮೇಲೆ ಇವಾಗ ನಾನು ಮಕ್ಕಳು ನೋಡ್ಕೊಳ್ಳೋ ಜವಾಬ್ದಾರಿ ತೊಗೊಂಡಿರೋದ್ರಿಂದ ಆಚೆ ಎಲ್ಲೂ ಕೆಲ್ಸಕ್ಕೆ ಹೋಗೋಕ್ಕಾಗ್ತಿಲ್ಲ. ಇದರಿಂದ ಮನೆ, ಮಕ್ಕಳು, ಅತ್ತೆ ಮಾವ ಇದರಲ್ಲೇ ನಾನು ಫುಲ್ ಇನ್ವಾಲ್ವ್ ಆಗಿಬಿಟ್ಟಿದ್ದೀನಿ. ಮನೇಲಿ ಏನು ಕೆಲಸ ಮಾಡ್ತೀನಿ ಅಂದರೆ, ಸ್ಯಾರಿ ಫಾಲು ಕುಚ್ಚಾಕ್ತೀನಿ, ಮನೆ ಹತ್ತಿರ ಇರೋ ಅಂಗಡಿಗಳಿಂದ ತೊಗೊಂಡು ಬಂದು ಅದೇ ಕೆಲಸ ಮಾಡ್ತೀನಿ. ಅದ್ರ ಜೊತೆಗೆ ಈಗ ರೀಸೆಂಟಾಗಿ ನಾನು ಇದನ್ನು ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 2020ಲೇ ಸ್ಟಾರ್ಟ್ ಮಾಡಿದ್ದೆ ಚಾನಲ್ಲು. ಬಟ್ ಅಷ್ಟೊಂದೇನು ನನಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಈಗ ನಾನು ನೋಡ್ತಾ ಇದನ್ನು ಗ್ರೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ಇದರಲ್ಲಿ ನನಗೆ ಅಷ್ಟು ಬರುತ್ತೆ, ಇಷ್ಟು ಬರುತ್ತೆ ಅಂತ ಏನೂ ಇಲ್ಲ. ಇದ್ರ ಜೊತೆಗೆ ಪ್ಯೂರ್ ಕೋಕೋನಟ್ ಆಯಿಲು
ಸೇಲ್ ಮಾಡ್ತೀನಿ ಮತ್ತು ಮನೆಯಲ್ಲೇ ನಾನೇ ಹೇರ್ ಆಯಿಲು ಪ್ರಿಪೇರ್ ಮಾಡ್ತೀನಿ. ಯಾರಾದರೂ ಆರ್ಡ್ರ್ ಕೊಡಬೇಕು ಅಂತಿರೋರಿಗೆ ನನಗೆ ಇವಾಗ ವಿಡಿಯೋದಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಫೋನ್ ನಂಬರ್ನ. ಆರ್ಡ್ರ್ ಕೊಡಬೇಕು ಅಂತ ಇಷ್ಟಪಡೋರು ಆರ್ಡ್ರು ಕೊಡ್ಬೋದು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಫಾಲೋ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದ್ರ ಜೊತೆಗೆ ನಾನು ನನ್ನ ಲೈಫ್ ಜರ್ನಿನ ನಿಮ್ಮ ಜೊತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಡೈಲಿ ಏನು ವಿಡಿಯೋ ಹಾಕ್ತೀನಲ್ಲ ಅದರಲ್ಲೇ ಒಂದು ಸ್ಮಾಲ್ ಸ್ಟೋರಿ ಥರ ಹೇಳ್ಕೊಂಡು ಹೋಗ್ತೀನಿ. ಯಾರು ನೋಡಪ್ಪ ಜ್ಯುವೆಲರಿ ಹಾಕ್ಬಿಟ್ಟು ಇವ್ರ ಕತೆ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಡ್ಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರಿಗೆ ಜ್ಯುವೆಲರಿ ಜೊತೆಗೆ ನನ್ನ ಸ್ಟೋರಿನೂ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಬೇರೆ ಇನ್ಯಾವ ಉದ್ದೇಶನೂ ಇಲ್ಲ. ಯಾಕಂದರೆ ಹೆಣ್ಮಕ್ಳು ಹೇಗೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಲೈಫ್ ಲೀಡ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಈ ಚಾನಲ್ ಬಂದು ಕ್ರಿಯೇಟ್ ಮಾಡಿರೋದೇ ಅದೇ ಕಾರಣಕ್ಕೋಸ್ಕರ ಅಷ್ಟೇ. ನಾನು ಒಂದು ಇಂಡಿಪೆಂಡೆಂಟ್ ಆಗಿ ನನ್ನ ಕೈಲಾಗಿದ್ದು ಏನು ದುಡ್ಕೊಳ್ತೀನೋ ಅದನ್ನು ನನ್ನ ಖರ್ಚಿಗೆ ಅಂತ ಉಪಯೋಗಿಸ್ಕೊಳ್ತೀನಿ. ನಾನು ಇಟ್ಟು ಕೂಡಾಕಿ ನಾನೊಂದು ಬಿಲ್ಡಿಂಗ್ ಮಾಡಬೇಕು, ನಾನು ಬೇರೆಯೇ ನನ್ನ ಗಂಡನ ಬಿಟ್ಟು ಲೈಫ್ ಲೀಡ್ ಮಾಡ್ತೀನಿ ಅಂತ ನಾನಿಲ್ಲ. ಯಾಕಂದರೆ ನನ್ನನ್ನು ಡಿಪೆಂಡ್ ಆಗಿರೋದಲ್ಲಿ ನನ್ನ ಮಕ್ಕಳು ಇದ್ದಾರೆ, ನನ್ನ ಅತ್ತೆ ಮಾವನೂ ಇದ್ದಾರೆ. ಪಾಪ ಅವ್ರಿಗೂ ವಯಸ್ಸಾಗಿದೆ. ಸೊ ಅವ್ರೂ ನನ್ನ ತಾಯಿ ಥರನೇ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಕೈಲಾದಷ್ಟು ಏನು ಬರುತ್ತೋ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.